ಬಿಡದಿ ಟೌನ್ಶಿಪ್ ಯೋಜನೆಯನ್ನ ತಕ್ಷಣ ಕೈಬಿಡುವಂತೆ ಜೆಡಿಎಸ್ ಪಕ್ಷದ ಒತ್ತಾಯ. ಬಿಡದಿ ಭಾಗದ ರೈತರು ಹೈನುಗಾರಿಕೆ, ರೇಷ್ಮೆ ಹಾಗೂ ಕೃಷಿಯನ್ನ ಅವಲಂಬಿಸಿ ಜೀವನ ನಡೆಸುತ್ತಿರುವುದರಿಂದ ಅವರ ಬದುಕಿಗೆ ಧಕ್ಕೆಯಾಗಲಿದೆ ಎಂಬ ಆತಂಕ. ಇದು ಕುಮಾರಸ್ವಾಮಿಯವರ ಕನಸಿನ ಯೋಜನೆ ಎಂದು ಹೇಳಲಾಗುತ್ತದೆ. ಆದರೆ ರೈತರ ಸಂಕಷ್ಟದ ಸ್ಥಿತಿಯನ್ನ ಅರಿತೇ ಅವರು ಈ ಯೋಜನೆಯನ್ನ ಕೈಬಿಡುವ ನಿಲುವನ್ನ ತಾಳಿದ್ದಾರೆ ಎಂದು ಜೆಡಿಎಸ್ ಮುಖಂಡರ ಅಭಿಪ್ರಾಯ. ರೈತರ ಹಿತದೃಷ್ಟಿಯಿಂದ ಟೌನ್ಶಿಪ್ ಯೋಜನೆಯನ್ನ ಬೇರೆ ಸೂಕ್ತ ಸ್ಥಳದಲ್ಲಿ ನಿರ್ಮಾಣ ಮಾಡಬೇಕು ಎಂಬ ಆಗ್ರಹ. ಯೋಜನೆಯನ್ನ ವಿರೋಧಿಸಿ ಭಾನುವಾರ ಜೆಡಿಎಸ್ ವತಿಯಿಂದ ಪ್ರತಿಭಟನೆ ಆಯೋಜನೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಜನಪ್ರತಿನಿಧಿಯಾಗಿ ಅವರು ಕೆಲಸ ಆದಂತ ಸಂದರ್ಭದಲ್ಲಿ ಟೀಕೆ ಸಹಜ. ಇದು ಅಧಿಕಾರಶಾಹಿ ಪ್ರಭುತ್ವ ಅಲ್ಲ, ಪ್ರಜಾಪ್ರಭುತ್ವ. ಅಂತ ಟೈಮ್ನಲ್ಲಿ ಯಾರೇ ಜನಪ್ರತಿನಿಧಿಗೋಸ್ಕರ ಕೆಲಸ ಮಾಡಬೇಕಂತ ಆಕಾಂಕ್ಷೆಯಿಂದ ಮಾತಾಡಿದ್ರೆ ಬಿಟ್ಬಿಟ್ರೆ ಕೇವಲ ಮಹಿಳೆಯರನ್ನ ಉದ್ದೇಶ ಇಟ್ಕೊಂಡು ಬಸವನವರಲ್ಲ ಆಯ್ತು. ಮಹಿಳೆಯರ ಬಗ್ಗೆ ಎಷ್ಟೊಂದು ಕಾಳಜಿ ನಿಮಗೆ. 33% ತರಬೇಕು ಅಂತಂದ್ರೆ ನಿಮ್ಮ ಪಾರ್ಟಿ ಅಲ್ಲಿ ವಿರೋಧ ಮಾಡುತ್ತೆ, ನೀವು ಅವ್ರ ಪರವಾಗಿ ಓಟ್ ಹಾಕ್ತೀರಾ, ಅದನ್ಸಲ್ಲ ನಿಮಗೆ. ಇಲ್ಲಿ ಜಿಲ್ಲಾಧಿಕಾರಿ ಬಯಲು ಅನ್ನೋದು ಗೊತ್ತಿಲ್ಲ ಶ್ರೇಷ್ಠ ಪಟೇಲ್ರೆ. ಮೊನ್ನೆ ಕಳೆದ ವಾರದಲ್ಲಿ ಕೂತ್ಕೊಂಡು ನೀವು ಇದೇ ಡಿ ಸಿ ಅವರು ವಿರುದ್ಧವಾಗಿ ಇವ್ರು ಟ್ರಾನ್ಸ್ಫರ್ ಮಾಡಿಸ್ಬೇಕಂತ ನೀವು ವಕಾಲತ್ ಮಾಡಿರ್ತಕ್ಕಂಥದ್ದು, ಅರ್ಜಿ ಕೊಟ್ಟಿರ್ತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ ಅಂತ ನಡೆದಿಲ್ಲ. ಜನಸಾಮಾನ್ಯರು ಮಾತಾಡ್ತಿದ್ದಾರೆ. ಒಂದ್ ಕಡೆ ಜಿಲ್ಲಾಧಿಕಾರಿ ಟ್ರಾನ್ಸ್ಫರ್ ಮಾಡಕೊಡೋದು, ಇನ್ನೊಂದ್ ಕಡೆ ಅವರ ಪರವಾಗಿ ಮಾತಾಡ್ತಕ್ಕಂಥದ್ದಲ್ಲ. ಪರ ವಿರೋಧ ಅಂತಲ್ಲ. ನಮಗೆ ಜನಸಾಮಾನ್ಯ ಕೆಲಸ ಆಗಬೇಕಷ್ಟೇ. ಒಳ್ಳೆ ಡಿ ಸಿ ಇದ್ದಾರೆ, ಅವ್ರಿಗೆ ಸಹ ನಮ್ಮ ಗೌರವ ಇದೆ. ಅವರು ರೇವಣ್ಣವರು ಕೆಲಸ ಆಗದಂತ ಸಂದರ್ಭದಲ್ಲಿ ಮಾತಾಡಿದರೆ ವಿನ ಅದನ್ನು ವೈಯಕ್ತಿಕ ಅಲ್ಲ ಅನ್ನೋದನ್ನು ಸಹ ಈ ಸಂದರ್ಭದಲ್ಲಿ ಹೇಳುತ್ತಾ ಒಳ್ಳೆ ಕೆಲಸ ಮಾಡಿ ಅನುಕೂಲ ಆಗಲಿ. ಈ ತರನಾದ್ರೂ ಸಹ ನಮ್ಮ ಜಿಲ್ಲೆಗೆ ಜನಪ್ರತಿಸ್ತಕ್ಕಂಥ ಮಿನಿಸ್ಟರ್ ಬರ್ತಾರೆ, ನೋಡೋಣ. ಯಾಕೆಂತಂದ್ರೆ ನಮ್ಮ ಸರ್ಕಾರ ಬಿಟ್ಟರೆ ಜಿಲ್ಲಾ ಮಂತ್ರಿಗಳು ಯಾರು ಸಹ ಆಗಲೇ ಇಲ್ಲ. ಯಾವುದೇ ಕೆಲಸ ಆಗಿದೆ ಅಂತ ಜಿಲ್ಲೆಯಲ್ಲಿ ದೇವೇಗೌಡ ಇದ್ದಂಥ ಸಂದರ್ಭ, ಕುಮಾರ್ ಇದ್ದಂಥ ಸಂದರ್ಭ, ದೇವೇಗೌಡ ಮಾರ್ಗದರ್ಶನ, ದೇವೇಗೌಡ ಇದ್ದಂತ ಆಗ್ತಕ್ಕಂಥ ಕೆಲಸ ಇವತ್ತು ಸಹ ದೇವೇಗೌಡರು ವಯಸ್ಸಾದರೂ ಸಹ ರಾಜ್ಯದ ಬಗ್ಗೆ, ನಮ್ಮ ಜಿಲ್ಲೆಯ ಬಗ್ಗೆ ಕಾಳಜಿ ಕೆಲಸ ಮಾಡ್ತಿದ್ದಾರೆ. ಏನಾದ್ರು ಇದ್ರೆ ಎಲ್ಲರ ಜೊತೆಗೂಡಿ ಅಭಿವೃದ್ಧಿ ಕಾರ್ಯ ಮಾಡಿ ಅಂತ ಈ ಸಂದರ್ಭದಲ್ಲಿ ಒಂದು ಹಿತ ವಚನ ಅಂತಾರ ಅಂದ್ಕೊಳ್ಳಿ ಅಥವಾ ನನ್ನ ಒಂದು ಮನವಿ ಅಂತ ತಿಳ್ಕೊಳ್ಳಿ. ಒಳ್ಳೆದಾಗಿ ಶ್ರೇಷ್ಠ ಪಡೆಯಬೇಕು.